ಹೊಸಕೇಳಿ ಭಾಗದಲ್ಲಿ ನೀರಿನ ಸಮಸ್ಯೆ ತುಂಬ ಇರೋದ್ರಿಂದ ಒಂದು 45 ವರ್ಷಗಳ ಹಿಂದೆ ಈ ಒಂದು ಬರಗಾಲ ಇತ್ತು. ಇವತ್ತು ಹೊಸಕೇಳಿ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇವತ್ತು ನಮ್ಮ ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತ್ತು ಸಂಜಯ್ ಗೌಡರು ಮತ್ತು ರಘುನಾಥ್ ನಾಯ್ಡು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಹೊಸಕೇಳಿ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಇವತ್ತು ಟ್ಯಾಂಕರ್ಗಳ ಮೂಲಕ ಮನೆ ಮನೆಗೂ ಉಚಿತವಾಗಿ ನೀರು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಮನೆಗೂ ನಾವು ಉಚಿತವಾಗಿ ಯಾರ ಹತ್ರನೂ ಒಂದೇ ಒಂದು ರೂಪಾಯಿ ತೊಗೊಂಡಿರ ಉಚಿತವಾಗಿ ನೀರು ಕೊಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ನಮ್ಮ ನಾಯಕರುಗಳೆಲ್ಲ ಸೇರಿ ಈ ಭಾಗದಲ್ಲಿ ಹೊಸಕೇಳಿ ವಾರ್ಡ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೆಲ್ಲ ಮನೆಗೂ ಕೂಡ ನಮ್ಮ ಎಲ್ಲ ಲೀಡ್ರುಗಳು ಹೋಗಿ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನೀರಿನ ಒಂದು ನಿವಾರಣೆಯನ್ನು ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲರೂ ನಮ್ಮ ಹೊಸಕೇಳಿ ಭಾಗದಲ್ಲಿ ಒಳ್ಳೆ ನೆಮ್ಮದಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಮನೆಗೂ ಉಚಿತವಾಗಿ ನೀರನ್ನ ಕೊಡೋದಕ್ಕೆ ಇಚ್ಛೆ ಪಡ್ತೀವಿ. ಈ ಹೊಸಕೇಳಿ ವಾರ್ಡಲ್ಲಿ ಮಾಜಿ ಚೇರ್ಮನ್ ಪಾಪ ಹನುಮಂತಪ್ಪ ಅವ್ರ ಮಗ ನಮ್ಮ ನಾರಾಯಣವರು ಅವ್ರ ಸ್ವಂತ ಖರ್ಚಲ್ಲಿ, ಯಾರೋ ಪಾರ್ಟಿಯಿಂದ ಇದು ಮಾಡಲ್ಲ, ಅವ್ರ ಸ್ವಂತ ಖರ್ಚಲ್ಲಿ ಮನೆಗೂ ನೀರು ಕೊಡೋ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದಕ್ಕೆ ಪಾರ್ಟಿಯಿಂದ ನಮ್ಮ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಸರ್ ಎಲ್ಲರಿಗೂ ಅವರ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಹೊಸಕೇಳಿಯಲ್ಲಿ ಮುಂದಿನ ಬಾರಿ ಚೆನ್ನಾಗಿ ಎಲ್ಲ ಪ್ರತಿ ಮನೆಗೂ ನೀರು ಕೊಡ್ತಾ ಇದೆ. ಅಕಸ್ಮಾತ್ ಸಾಲ ಇನ್ನೂ ಒಂದು 2 ಟ್ಯಾಂಕರ್ ಬಿಡೋ ಕೆಪಾಸಿಟಿ ಸ್ವಂತವಾಗಿ ನೀರಿನ ಸಮಸ್ಯೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಆಗಿದೆ. ಇವತ್ತು ಹೊಸಕೇಳಿ ಭಾಗದಲ್ಲಿ ವಿಶೇಷವಾಗಿ ಹೊಸಕೇಳಿ ಭಾಗದಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಇರೋದ್ರಿಂದ ಇವತ್ತು ಈ ಭಾಗದ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾರಾಯಣವರು ಉಚಿತವಾಗಿ ಅವರ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ಗಳನ್ನು ಅಳವಡಿಸಿ 2 ಟ್ಯಾಂಕರ್ಗಳನ್ನು ಅಳವಡಿಸಿ ಆ ನೀರನ್ನು ಎಲ್ಲಿ ನೀರಿನ ಸಮಸ್ಯೆ ಇದೆ, ಯಾರ ಮನೆ ನೀರು ಹೋಗಿಲ್ಲ, ಯಾರ ಮನೆ ನೀರು ಬಂದಿಲ್ಲ ಅಂಥೇಳಿ ಅವ್ರ ಮನೆಗೆ ಉಚಿತವಾಗಿ ಯಾವುದೇ ದುಡ್ಡು ಕಾಸು ತಗೊಳ್ದೇನೆ ಉಚಿತವಾಗಿ ನೀರನ್ನು ಸರಬರಾಜು ಮಾಡಬೇಕು ಅಂತೇಳಿ ನಾರಾಯಣವರು ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಹೊಸಕೇಳಿ ವಾರ್ಡಲ್ಲಿ ನನ್ನ ನಡೆ ಜನರ ನೀರಿನ ಸಮಸ್ಯೆ ಕಡೆ ಅಂತ ಒಂದು ಅಭಿಯಾನ ಶುರು ಮಾಡಿ ಇವತ್ತೇನು ಎಲ್ ಶ್ರೀನಿವಾಸ್ ಅವರು ಅವ್ರ ನೇತೃತ್ವದಲ್ಲಿ, ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಈ ಭಾಗದ ನಾಯಕರು, ನವೀನು, ಗಿರೀಶ್ ಆ್ಯಂಡ್ ಚೈತ್ರ ಅವರು, ಆಮೇಲೆ ನಮ್ಮ ಎಲ್ಲ ನಾಯಕರು, ನಟರಾಜು, ಆಮೇಲೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಮನೆ ಮಗ ಆಗಿ ನಾರಾಯಣವರು ಇವತ್ತೇನು ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದು ಭಾಳ ಸಂತೋಷ ತರುವ ಕೆಲಸ. ಯಾಕೆಂದರೆ ನಾನು ಅನ್ನೋದಿಲ್ಲ, ನಾವು ಅನ್ನೋದಿರಬೇಕು. ನಮ್ಮ ಊರಿನ ಜನ ಇನ್ನೂ ಚೆನ್ನಾಗಿರಬೇಕು. ಇವತ್ತು ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ಹಳ್ಳಿ ವಾತಾವರಣ ಇದೆ ಅಂದರೆ ಅದು ಹೊಸಕೇಳಿ ವಾರ್ಡ್ ಮಾತ್ರ. ಆ ವಾರ್ಡಲ್ಲಿ ಇವತ್ತೇನು ನಾರಾಯಣವ್ರು ಹೆಜ್ಜೆ ಇಟ್ಟಿದ್ದಾರೆ, 2 ನೀರಿನ ಟ್ಯಾಂಕ್ ಕೊಡೋದ್ರ ಮುಖಾಂತರ. ಅದು 2 ಟ್ಯಾಂಕ್ ಅನ್ನೋದು ದೊಡ್ಡ ವಿಷಯ ಅಲ್ಲ. ಎಷ್ಟು ಜನಕ್ಕೆ ಯಾವ ರೀತಿ ಸಮಸ್ಯೆ ಇವತ್ತು ಹೇಳ್ತಾಯಿದ್ರು, ನಾನು BJP ಅವರಲ್ಲ, ದಳದವರಲ್ಲ, ಇಲ್ಲ ಯಾವುದೇ ಪ್ರಾದೇಶಿಕ ಪಕ್ಷದವ್ರು ಬರಲಿ, ಸಾರ್ವಜನಿಕರು, ನನಗೆ ಸಾರ್ವಜನಿಕರು ಹೊಸಕೇಳಿ ವಾರ್ಡಲ್ಲಿರೋರು ಪ್ರತಿಯೊಬ್ಬರು ನಮ್ಮ ಮನೆ ಮಕ್ಕಳಿದ್ದಂಗೆ. ಅವ್ರಿಗೆಲ್ಲರಿಗೂ ಸೇವೆ ಆಗಲಿ, ಅವ್ರಿಗೆಲ್ಲರಿಗೂ ಕಷ್ಟ ಸುಖಕ್ಕೆ ಏನೇ ನಾನು ಭಾಗಿಯಾಗ್ತೀನಿ ಅಂತ ಇವತ್ತೇನು ಹೊಸಕೇಳಿ ವಾರ್ಡಲ್ಲಿ ಒಂದು ಆಫೀಸ್ ಮಾಡಿ ಎಲ್ಲರ ಜೊತೆ ಒಗ್ಗೂಡಿಸ್ಕೊಂಡು ಇಲ್ಲೆಲ್ಲ ಸ್ನೇಹಿತರು ನಿಂತಿದ್ದಾರೆ, ದಳದವರು ನಿಂತಿದ್ದಾರೆ, BJP ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಅವರು ನಿಂತಿದ್ದಾರೆ. ನಾವು ಸೇರ್ಪಡೆ ಆಗ್ತೀವಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಅಂತ ಆ ಕೆಲಸ ಕಾರ್ಯ ನೋಡಿ ಒಟ್ಟಾಗಿ ಬಂದಿದ್ದಾರೆ. ಎಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಕೊನೆಯದು